ಏನೋ ಒಂದ್ ಮಾಡ್ತೀವಿ, ಅದ್ರಲ್ಲಿ ನಮ್ಗೆ ಕಷ್ಟ, ಸುಖ, ದುಃಖ ಎಲ್ಲವೂ ಇರುತ್ತೆ. ಇದ್ ಹಂಗಾಗುತ್ತಾ ಇದ್ ಹಿಂಗಾಗುತ್ತಾ ಅಂತ ಯೋಚನೆ ಮಾಡಿ ಸಿನಿಮಾ ಮಾಡಕ್ಕೆ ಆಗಲ್ಲ. ಈ ಸ್ಕ್ರಿಪ್ಟ್ ಅಲ್ಲಿ ನಮ್ ಕನ್ನಡತನ ಜಾಸ್ತಿ ಇದೆ, ನಮ್ ಕಲ್ಚರ್ ತುಂಬಾ ಚೆನ್ನಾಗಿ ಇದ್ ಕಾಣಿಸುತ್ತೆ. ತುಂಬಾ ಒಳ್ಳೆ ಸಿನಿಮಾಗಳು ಮಾಡಿಬೇಕು, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಕನ್ನಡ ಸಿನಿಮಾಗೆ ಏನೇ ಇದ್ರು ಆಡಿಯನ್ಸ್ ಇದೆ. ಏನಾದ್ರು ಸ್ಕೇರಿಯಸ್ಟ್ ಸಿಚುವೇಶನ್ ಏನಾದ್ರು ನಡೆದಿದ್ಯಾ? ಇದು ಆಕ್ಚುಲಿ ರಿವೀಲ್ ಮಾಡಂಗಿಲ್ಲ. ಇದು ಸ್ವಲ್ಪ ಹೇಳಿ. ಹುಣ್ಸೆ ಮರದ ಪಕ್ಕ ಡಮ್ ಟ್ರ್ಯಾಕ್ಟರ್ ಸೀನ್ ಅದೇ ಇವಾಗ್ಲೇ ಹೇಳಂಗಿಲ್ಲ. ಮೋಸ್ಟ್ಲಿ ಅದು ಅಲ್ಲೊಂದು ಸೀಕ್ರೆಟ್. ಸೀಕ್ರೆಟ್. ಓಕೆ. ಎಲ್ಲ ಸೇಫ್ ಆಗಿದೆ ಅಂತ ಏನು? ಆ ತರದ್ದೇನು ಯಾವತ್ತು ಯಾರಿಗೂ ಏನಾಗಿಲ್ಲ. ಆಮೇಲೆ ಈ ತರದ್ ಈ ಸಿನಿಮಾ ನಿಮ್ಗೆ ಆ ತರದ್ದು ಓವರ್ ಆಕ್ಷನ್ ಆ ತರ ಬ್ಯೂಟಿಫುಲ್ ಡ್ರಾಮಾ, ಮನುಷ್ಯರ ಕತೆ ಅದು. ಎಲ್ಲ ಮನುಷ್ಯಗಳ ತರ ನೀಟಾಗಿ ಕಾಣಿಸ್ತಾರೆ, ನಮ್ಮೊಳಗ ಒಬ್ರನ್ನ ಕಾಣಿಸ್ತಾರೆ. ರಿಲೇಷನ್ಸ್ ಇದೆ. ಹ್ಮ್ ಸೊ ಫ್ಯೂ ಕ್ವಶನ್ಸ್ ಕೇಳ್ತೀನಿ, ಒನ್ ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕು. ಹೆಲ್ಪ್ ಮಾಡ್ಬೇಕು. ನಿಮ್ದು ನೀವು, ನಂದು ನಾನು, ಅವ್ರದವ್ರು. ಹೆಲ್ಪ್ ಮಾಡಲ್ಲ. ನಾವೇ ಮಾಡ್ಬೇಕು. ಒನ್ ವರ್ಡ್ ಅಬೌಟ್ ವಿನಯ್ ಸರ್. ಜಾಸ್ತಿ ಯೋಚನೆ ಮಾಡಂಗಿಲ್ಲ. ತಾಳ್ಮೆ. ಓಕೆ. ಒನ್ ವರ್ಡ್ ಅಬೌಟ್ ಮೇಘಾ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಸುಂದರಿ. ಒನ್ ವರ್ಡ್ ಅಬೌಟ್ ಪ್ರೊಡ್ಯೂಸರ್. ನಂಬಿಕೆ. ನಂಬಿಕೆ. ಗುಡ್. ಅವ್ರು ನಂಬಿದೆ, ಆ ನಂಬಿಕೆ ಇದ್ರಿಂದಾನೇ ನಂಬಿದ್ರು. ನಂಬಿಕೆ ಇದ್ದಾಗ್ಲೇ ಅದು ಸಕ್ಸಸ್. ಅವ್ರು ನೋಡಿದ್ರೆ ನಂಬಿದ್ರು. ನಾ ಎಷ್ಟ್ ನಂಬಿದ್ದು, ಸರ್ ಎಷ್ಟ್ ನಂಬಿದ್ದು ಅಷ್ಟೇ ನಂಬಿದ್ದು. ಆಲ್ ಟೈಮ್ ಫೇವರೇಟ್ ಕನ್ನಡ ಫಿಲ್ಮ್ ಯಾವ್ದು? ಭೂತಾಯಿನ್ ಮಗ ಅಯ್ಯು. ಏನಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದ್ರಲ್ಲಿ ಇವತ್ತು ನೋಡಿ ನೀವು ಆ ಸಿನಿಮಾ ಓಪನಿಂಗ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗುನು ಹೋಲ್ಡ್ ಮಾಡಿದ್ರು. ಒನ್ ಆಫ್ ದ ಬೆಸ್ಟ್ ಸ್ಕ್ರೀನ್ ಪ್ಲೇ ಇನ್ ಕನ್ನಡ. ಬೆಸ್ಟ್ ಸ್ಕ್ರೀನ್ ಪ್ಲೇ ಇವತ್ಲೂ ತಾಜವಾಗಿದೆ ಆ ಸಿನಿಮಾ. ಆ ಸೀನ್ ಅದನ್ನ ಅದು ಫ್ಲಡ್ ಬರೋದಾಗಿರ್ಬೋದು. ಅಯ್ಯೋ ಅದೆಲ್ಲ ಅಮೇಜಿಂಗ್. ಅವತ್ತಿನ ಕಾಲಕ್ಕೆ ಅದ್ಭುತವಾಗಿ ಮಾಡಿದಾರೆ. ಅಂತ ಆ ಸಿನಿಮಾದಲ್ಲಿ ಪ್ರತಿಯೊಬ್ಬ ಪಾತ್ರಗಳು ನೆನಪಿರ್ತವೆ. ಒಂದು ಉಪ್ಪಿನಕಾಯಿ ತಿನ್ನೋ ಪಾತ್ರನೂ ನೆನಪಿರುತ್ತೆ. ಅಲ್ಲೊಬ್ಬ ದನ ಕಪ್ಪುಗಿರ್ತಾರಲ್ಲ, ಇಡೀ ಮನೆ ಸುಟ್ಟಾಕ್ತಾನಲ್ಲ, ಅವ್ನ್ ಕೂಡ ನೆನಪಿರ್ತಾರೆ. ಅದೆಲ್ಲರೂ ಬರ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲೂ ಎಲ್ಲರೂ ಬರ್ತಾರೆ. ಆ ಕಾರಣಕ್ಕೆ ಮತ್ತೆ ಅದೊಂದು ಆ ಸಿನಿಮಾದ ಬ್ಯೂಟಿ ಎಲ್ಲಿರೋದಂದ್ರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದನ್ನ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದ್ರೆ ಅಷ್ಟು ಸೊಗಸಾಗಿ ಹೇಳಿದ್ದಾರೆ. ಮತ್ತೆ ಸಿದ್ಲಿಂಗಯ್ಯನವ್ರ ತರ ಕನ್ನಡದಲ್ಲಿ ಹಳ್ಳಿ ಸಿನಿಮಾನ ಅಥೆಂಟಿಕ್ ಆಗಿ, ಅಲ್ಲೇ ಭಾಷೆ, ಅಲ್ಲೇ ಹಬ್ಬಗಳನ್ನ ಅವನ್ನೆಲ್ಲದು ಮಿಕ್ಸ್ ಮಾಡಿ ಹಳ್ಳಿ ಲೈಫ್ ನ ಕಟ್ಕೊಟ್ಟಿದ್ದ ಅದ್ಭುತ ಸಿನಿಮಾ. ಇವತ್ಲು ನಂಗೆ ಯಾವಾಗ್ಲಾದ್ರು ಬೇಜಾರಾದ್ರೆ ನನ್ಗೆ ಏನೋ ಮೋಟಿವೇಶನ್ ಬೇಕಂದ್ರೆ ಆ ಸಿನಿಮಾ ನೋಡ್ತೀನಿ. ಆ ಸಿನಿಮಾದ ದೃಶ್ಯ, ಪ್ರತಿಯೊಂದು ದೃಶ್ಯದ ಬಗ್ಗೆ ಗಂಟೆಗಟ್ಲೆ ಮಾತಾಡ್ತೀನಿ. ಅದೇ ಇನ್ಸ್ಪೈರ್ ಆಗಿದ್ಯಾ? ನಾನು ಹೆಮ್ಮೆಯಿಂದ ಹೇಳ್ತೀನಿ. ಸೊ ಆಲ್ ಟೈಮ್ ಫೇವರೇಟ್ ಹೀರೋ? ಅಣ್ಣವ್ರು ಒಬ್ಬಿಟ್ರೆ ಯಾರು? ಆಲ್ ಟೈಮ್ ಫೇವರೇಟ್ ಹೀರೋಯಿನ್? ತುಂಬಾ ಜನ ಇದೆ. ಒನ್ ವರ್ಡ್. ಕಷ್ಟ ಅದು ನಾನಾ ಕಾರಣಕ್ಕೆ ಚೇಂಜ್ ಆಗ್ತಾರೆ. ಸರಿ, ಮಲ್ಟಿಪಲ್ ಆಗಿ ಆನ್ಸರ್ ಮಾಡಿ ಸರ್. ಆಕ್ಚುಲಿ ಒಬ್ಬರು ಹೇಳಿದ್ರೆ ಇವ್ರು ಹೇಳ್ತಾರೆ, ಕಲ್ಪನಾ ಅವರು. ಓಕೆ ದೆನ್ ಒನ್ ಆಕ್ಟರ್ ಯು ವುಡ್ ಲೈಕ್ ಟು ವರ್ಕ್ ವಿತ್ ಫ್ಯೂಚರ್ ಅಲ್ಲಿ, ಇವ್ರ ಜೊತೆ ವರ್ಕ್ ಮಾಡ್ಬೇಕು? ಎಲ್ಲರ ಜೊತೆ ಆಸೆ, ಎಲ್ಲರ ಜೊತೆ. ಅದು ಎಲ್ಲರಿಗೂ ಒಂದೊಂದ್ ಸ್ಕ್ರಿಪ್ಟ್ ಬರ್ಕೊಂಡಿರ್ತದೆ. ಪ್ರತಿಯೊಬ್ಬ ಸ್ಟ್ಯಾಂಡರ್ಡ್ ಯಾವ್ದಾದ್ರು ರೆಡಿ ಇದೆಯಾ? ಈಗ ಏನಾದ್ರು ಪ್ಲಾನಿಂಗ್ ಅಲ್ಲಿ ಇದೆಯಾ? ಇದೆ ಸ್ಕ್ರಿಪ್ಟ್ ಗಳಿದೆ. ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರ ಜೊತೆ ಕೆಲಸ ಮಾಡಕ್ ಆಸೆ. ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ? ಡ್ರೀಮ್ ಇಲ್ಲ, ನಾನು ಬರ್ದಿರೋ ಸ್ಕ್ರಿಪ್ಟ್ ಎಲ್ಲ ಡ್ರೀಮೇ. ಇದೆ ತುಂಬಾ 4-5 ಸ್ಕ್ರಿಪ್ಟ್ ಗಳಿದಾವೆ. ಶಿವಣ್ಣ ಜೊತೆ ಕೆಲಸ ಮಾಡೋಕ್ ಬಹಳ ಆಸೆ. ಡೈರೆಕ್ಟರ್ ಬಗ್ಗೆ ಹೇಳಿ ಒಂದ್ ವರ್ಡ್ ಅಲ್ಲಿ. ಡೈರೆಕ್ಟರು
ಕನಸುಗಾರ. ಸೂಪರ್. ತುಂಬಾ ಕನ್ಸ್ ಕಾಣ್ತಾರ ಅವ್ರು. ಎಕ್ಸಿಕ್ಯೂಟಿವ್ ಕೂಡ ಮಾಡ್ತಾರೆ. ಮಾಡ್ತಾರೆ. ಓಕೆ. ಒನ್ ವರ್ಡ್ ಅಬೌಟ್ ಹೀರೋ ವಿನಯ್. ವಿನಯ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಆಲ್ ಟೈಮ್ ಫೇವರೇಟ್ ಕನ್ನಡ ಫಿಲ್ಮ್ ಪರಮಾತ್ಮ. ಪರಮಾತ್ಮ. ಏನಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಂದ್ರೆ ನಂಗ ಆ ಸಿನಿಮಾ ಖುಷಿ ಆದಾಗೂ ನೋಡ್ತೀನಿ, ಬೇಜಾರಾದಾಗೂ ನೋಡ್ತೀನಿ. ಓಕೆ. ಸೊ ಒನ್ ಡೈರೆಕ್ಟರ್ ಯು ವುಡ್ ಲೈಕ್ ಟು ವರ್ಕ್. ಎವ್ರಿಬಡಿ. Everybody. Okay. Romantic scenes or emotional scenes? ಎಮೋಷನಲ್. Emotional. So one hero you would like to work with future ಅಲ್ಲಿ. ಐ ವುಡ್ ಲವ್ ಟು ವರ್ಕ್ ವಿತ್ ಎವ್ರಿವನ್. ಡ್ರೀಮ್ ರೋಲ್ ಅಂತ ಯಾವ್ದಾದ್ರು ನಂಗೆ ಇದು ತುಂಬಾ ಇಷ್ಟ, ಮೈಥಾಲಜಿ ರೋಲ್ ಮಾಡ್ಬೇಕು ಅಂತ. ಹೌದು. Fine. ಆಮೇಲೆ ನನಗೆ ಇದು ಪರಮಾತ್ಮ ಜೊತೆ ಓಂ ಸಿನಿಮಾ ತುಂಬಾ ಇಷ್ಟ. ಹೋಮ್ ಸಿನಿಮಾ. ಸರ್ ನಿಮ್ಗೆ. ಸೊ ಒನ್ ವರ್ಡ್ ಅಬೌಟ್ ಡೈರೆಕ್ಟರ್ಸ್. ಚಲ ಚಲ. ಹಠ ಅನ್ನೋದು ಬಿಡಲ್ಲ ಅವ್ನು. ಅಟಕ್ಕು ಚಲಕ್ಕೂ ಬಹಳ ವ್ಯತ್ಯಾಸ ಇದೆ. ಚಲ. ಹಠ ಬೇರೆ, ಓಕೆ. ಛಲ ಅಂದ್ರೆ ಇದ್ ಮಾಡಬೇಕು. ಒನ್ ವರ್ಡ್ ಅಬೌಟ್ ಹೀರೋಯಿನ್. ಹೀರೋಯಿನ್ ಹೀರೋ ಕ್ಯಾರೆಕ್ಟರ್ ನೇಮ್. ವರ್ಡ್ ಅಷ್ಟು. ಬೇಗ ತುಂಬಾ ಯು ಸೆಡ್ ನೋ ಗುಡ್ ಫ್ರೆಂಡ್. ಅಂದ್ರೆ ನಾನು ಮುಖದ ಮೇಲೆ ಏನೋ ಬರ್ತದೆ. ಸೊ ಆಲ್ ಟೈಮ್ ಫೇವರೇಟ್ ಕನ್ನಡ ಫಿಲ್ಮ್. ಮಯೂರ ಮಯೂರ. ದ ರೀಸನ್ ಮಯೂರ ಅಂದ್ರೆ ಒಂದು ವಾಸ್ಟ್ ಎಫೆಕ್ಟ್ ನಮ್ಮ ಕನ್ನಡ ಸಿನಿಮಾ ಆಮೇಲೆ ಆ ಕ್ಯಾರೆಕ್ಟರ್ ನಿಮ್ದು ಲೈಫ್ ಅಲ್ಲಿ ಒಂದು ಪರ್ಪಸ್ ಇದ್ರೆ ಇಷ್ಟು ಒಳಗಡೆ ಅಡಗಿದ್ರು ಅದು ಆಚೆ ಬರುತ್ತೆ. So ಅದು ಮಯೂರ ಫಿಲ್ಮಲ್ಲಿ ಕಾಣಿಸುತ್ತೆ. ಆ ಥೀಮ್ ಅಲ್ಲಿ ಅದು ಚೆನ್ನಾಗಿ. ಓಕೆ. ಆಲ್ ಟೈಮ್ ಫೇವರೇಟ್ ಹೀರೋ. ಫೇವರೇಟ್ ಹೀರೋಯಿನ್. ಆಲ್ ನಮ್ಗೆ ಲಕ್ಷ್ಮಿ ಲಕ್ಷ್ಮಿ. ಓಕೆ. ಅವ್ರ ಫಿಲಮ್ ಯಾವ್ದು ಇಷ್ಟ? ಆಕ್ಚುಲಿ ಲಕ್ಷ್ಮಿ ಅವ್ರ ಫಿಲಮ್ ಇಷ್ಟ. ಇದು not ನಾನೇ ನಂಬಲ್ಲ. ನನ್ನ. ಸೂಪರ್. ಓಕೆ. ಒನ್ ಆಕ್ಟರ್ ಯು ವುಡ್ ಲೈಕ್ ಟು ವರ್ಕ್. ಆಕ್ಟ್ರೆಸ್ ಅಂತಂದ್ರೆ ಆಕ್ಟ್ರೆಸ್. ಆಕ್ಟ್ರೆಸ್ ಮೆಚ್ಚಿ ತಾರಾ. ಸೊ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಅದು ನಿಮ್ಮ ಇಡೀ ಜರ್ನಿ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಯಾವ್ದು ನಿಮ್ಗೆ ಸಿಕ್ಕಿರೋದು ಬೆಸ್ಟ್ ಕಾಂಪ್ಲಿಮೆಂಟ್ ಒನ್ ವರ್ಡ್ ಅಲ್ಲಿ? ಬೆಸ್ಟ್ ಕಾಂಪ್ಲಿಮೆಂಟ್ ಜಾಸ್ತಿ ಯೋಚನೆ ಮಾಡ್ತೀರಾ ಅಂತ? ಮಾಡಲ್ಲ. ಓಕೆ. ಸೂಪರ್ ಸರ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಕಂಪ್ಲೀಟ್ ಸೆಂಟೆನ್ಸ್ ಅಂತ. ಫಸ್ಟ್ ಹೀರೋಯಿನ್ ಬಗ್ಗೆ ಫಸ್ಟ್ ಇಂಪ್ರೆಷನ್ ಏನಿತ್ತು ಈ ಫಿಲಂ ಕೇಳಿದ ತಕ್ಷಣ ನಿಮ್ಗೆ ಡೈರೆಕ್ಟರ್ ಮೇಲೆ? He's something gonna do big. ಓಕೆ. ಫಸ್ಟ್ ಇಂಪ್ರೆಷನ್ ಅಬೌಟ್ ವಿನಯ್ ಅವರ ಬಗ್ಗೆ? ವಿನಯ್ ಬಗ್ಗೆ ಸಿಂಪಲ್, ವೆರಿ ಸಿಂಪಲ್. ಓಕೆ. ದ ಫನ್ನಿಯೆಸ್ಟ್ ಮೂಮೆಂಟ್ ವಾಸ್? Funny moment is every day on set. I couldn't stop laughing when? When Vinay makes some jokes. ಅದು ರಿಯಲ್ ಅಥವಾ ಏನು? ಅವ್ರು ತುಂಬಾ ಸೈಲೆಂಟ್ ಅಂತ ಹೇಳಿದ್ರಿ. ಪಂಚ್ ಮಾಸ್ಟರ್. ಓ, ಅದು ತುಂಬಾ ಚೆನ್ನಾಗಿ ಪಂಚ್. ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ For ರಿಸೀವ್ಡ್ ಹೋಲ್ ಜರ್ನಿಯಲ್ಲಿ? ನಂಗ ಹಾ. ಅದೇ ನನ್ ಕಣ್ ಚೆನ್ನಾಗಿದೆ ಅಂತ. ಒನ್ ಥಿಂಗ್ ಐ ಸ್ಟೋಲ್ ಫ್ರಮ್ ದಿ ಸೆಟ್ ವಾಸ್ ಯಾವ್ದು? ಆ ಫ್ಯಾಮಿಲಿ. ಫ್ಯಾಮಿಲಿ. ಓಕೆ. ಹೋಲ್ ಟೀಮ್. ಯಾ. ಸರ್ ನಿಮ್ಗೆ? ಇಫ್ ಐ ವಾಸಂಟ್ ಅ ಡೈರೆಕ್ಟರ್ ಐ ವುಡ್ ಬಿ? ಓನ್ಲಿ ಫಿಲ್ಮ್. ಐ ಲವ್ Me. ಫಿಲ್ಮ್. ಓಕೆ. ನೋ ಆಪ್ಷನ್. ದಿ ಕ್ರೇಜಿಯಸ್ಟ್ ಡೇ ವಾಸ್ ಆನ್ ಸೆಟ್? Every day. ಕ್ರೇಜಿ. ದಿ ಹೀರೋ ಆಲ್ವೇಸ್ ಯಾವ್ದಾದ್ರು ಒಂದ್ ಥಿಂಗ್ ಮಾಡ್ತಾನೆ ಇರ್ತಾರೆ, ಯಾವ್ದಾದ್ರು ಬಿಸಿ ಇರ್ತಾರೆ. ಆಲ್ವೇಸ್ ಅಂತ ಫಿಲ್ ಇನ್ ದ ಬ್ಲಾಂಕ್ಸ್. ಹೀರೋ ಆಲ್ವೇಸ್ ಫಿಲ್ ಮಾಡಿ. ಅವ್ನ್ಗೆ ಅನ್ಸಿದ್ ಮಾಡ್ತಾ ಇರ್ತಾನ. ಅನ್ಸಿದ್ ಹೀರೋ ಆಲ್ವೇಸ್ ಅನ್ಸಿದ್ ಮಾಡ್ತಾ ಇರ್ತಾರೆ. ಓಕೆ. ಏನಾದ್ರು ಯೋಚನೆನಾದ್ರು ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಹಿಂಗೆ. ಹೀರೋಯಿನ್ ಆಲ್ವೇಸ್ ಕಾಮ್ ಆಗಿರ್ತಾರೆ. ಕಾಮ್ ಇರ್ತಾರೆ. ಕುಸ್ಮಾ ಇಸ್ ಕಾಮ್. ಅಂದ್ರೆ ಮೇಘಾ ಅವ್ರ ಬಗ್ಗೆ ಕೇಳ್ತಿದ್ರೆ ಆ ಪಾತ್ರದ ಬಗ್ಗೆ ಕೇಳ್ತಿದ್ರು.
ಮೇಘ ಅವ್ರ ಬಗ್ಗೆ ಕೇಳ್ತೀನಿ. ಮೇಘನಾ ಹಾ. ಮೇಘ ಅವ್ರು ಬಿಡಿ, ಅವ್ರು ಯಾವಾಗ್ಲೂ ಫನ್ ಮಾಡ್ತಿರ್ತಾರೆ ಡೈರೆಕ್ಟರ್ ಬಗ್ಗೆ, ಕಾಮಿಡಿ ಮಾಡ್ತಿರ್ತಾರೆ. ಪ್ರೊಡ್ಯೂಸರ್ ಕೆಪ್ಟ್ ಸೇಯಿಂಗ್ ವಾಟ್ರಿ ಎದ್ರು ಅವ್ರು. ಸೊ ಈ ಮೂವಿಯಿಂದ ಹ್ಮ್. ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಎಂಗೇಜ್. ಹ್ಮ್. ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ನಗು ಅಷ್ಟೇ ಅಲ್ಲ, ಓಕೆ. ಒಂದೊಂದು ಅನುಭವ, ಎಕ್ಸ್ಪೀರಿಯನ್ಸ್. ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಅವನ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಗ್ಯಾರಂಟಿ. ನಿಮ್ಗೆ ಹೋಗಿ ಬಂದ್ರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ ಅನ್ನೋದು ನಂಬಿಕೆ ಇದೆ. ಮೇಡಮ್ ನೀವೇನ್ ಹೇಳ್ತೀರಾ? ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ? ಒಂದೊಳ್ಳೆ ಕತೆ. ಒಳ್ಳೆ ಕತೆ. ಹ್ಮ್. ಸರ್ ನೀವು ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ? ಈ ಮೂವಿಯಿಂದ ಆಡಿಯನ್ಸ್ ಎಕ್ಸ್ಪೆಕ್ಟ್ ಗಿಂತ ಆಡಿಯನ್ಸ್ಗೆ ಒಂದಷ್ಟು ಇಮೋಷನ್ಸ್ ಫೀಲ್ ಮಾಡ್ಕೊಂಡು ಹಾ. ಓಕೆ, ಒಂದು ಎಂಟರ್ಟೈನ್ಮೆಂಟ್ ಜೊತೆ ಒಂದು ಫೀಲ್. ಒನ್ ಇಮೋಷನ್ ತುಂಬಾ ಇಮೋಷನ್ ಫೀಲ್ ಮಾಡ್ಕೊಂಡು. ಸರ್ ನೀವು ಫೈನಲ್ ಕಟ್ ಆದ್ಮೇಲೆ ಸಿನಿಮಾ, ಸೊ ನಿಮ್ಗೆ ಇನ್ನೂ ಏನೋ ಚೇಂಜಸ್ ಮಾಡ್ಬೇಕಿತ್ತು ಅಂತ ಅನಿಸ್ತಾನೆ ಇರುತ್ತೆ ಡೈರೆಕ್ಟರ್ಗೆ. ಬಟ್ ಆತರ ಈಗ್ಲೂ ಅನಿಸ್ತಾ ಇದೆ, ಇನ್ನೇನ್ ರಿಲೀಸ್ ಆಗ್ತಾ ಇದೆ. ಅನಿಸ್ತಾ ಇರುತ್ತೆ ಬಿಟ್ರೆ ಮಾಡ್ತಾನೆ ಇರ್ತೀವಿ. ಇವರೆಲ್ಲ ಹೇಳ್ತಾರೆ ಸಾಕ್ ನಿಲ್ಸ್ರಿ ಚೇಂಜಸ್ ಹೇಳಿದ್ದು ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಮಾಡಿದ್ದು. ಚೇಂಜಸ್ ಅಂತಲ್ಲ, ಅದು ಹಾಕಿ ತೆಗ್ದು ನೋಡೋದು ತರ ಹಾ ಹಾ. ಹಂಗ ಅನ್ಸ್ತಾನೆ ಇರುತ್ತೆ. ಓಕೆ ಮುಗಿಯೋದ ಕತೆ. ಓಕೆ. ಸೊ ಅದಕ್ಕೊಂದು ಡೇಟ್ ಫಿಕ್ಸ್ ಆದಾಗ ಓಕೆ ಅಂತ ಅವಾಗ ಲಾಕ್ ಆಗ್ತಾ ಹೋಗುತ್ತೆ. ಹಾ ಹಾ. ನಿಮ್ಗೇನ್ ಅನ್ಸುತ್ತೆ ಸರ್ ಈ ಟೀಮ್ ಜೊತೆ ಜರ್ನಿ ಮಾಡಿದ್ದು? ಪುಣ್ಯ ಮಾಡಿದ್ದೆ ನಿಜವಾಗಿ. ಇಲ್ಲ ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಾರೆ. ವಿತ್ ವಿನಯ್ ಸರ್ ಜಾಗದಲ್ಲಿ ಯಾರೇ ಇದ್ರು ಈ ಸಿನಿಮಾ ಇಷ್ಟ ಜರ್ನಿ ಸಾಧ್ಯ ಇರ್ಲಿಲ್ಲ. ನಮ್ ನಾಗೇಶ್ ಹೆಬ್ಬೂರ್ ಇಲ್ಲ ಅಂದ್ರೆ ಈ ಸಿನಿಮಾ ಸಾಧ್ಯನೇ ಇಲ್ಲ. ಓಕೆ. ನಮ್ ಹುಡುಗರು ಶಂಕರ್ ಪಿ ಬಂಡೆ, ಭರತ್, 3 ಜನನು ಸರ್ ನಾವಿದೀವಿ, ನೀವು ನುಗ್ಗಿ ಸರ್. ಹಾ. ಆ ಒಂದು ನಂಬಿಕೆ ಅದು. ಮತ್ ನನ್ ಫ್ರೆಂಡ್ಸ್ಗಳು ಸಂತೋಷ್ ಮತ್ತೆ ವಿಜಯ್ ಅವರು, ಅವರಿಬ್ರು ಇಲ್ಲ ಅಂದಿದ್ರು ಕೂಡ ಈ ಸಿನಿಮಾ ಆಗ್ತಿರಲ್ಲ. ಮತ್ತೆ ಹೋಲ್ ಟೀಮ್, ನಮ್ಮ ಸಿನಿಮಾಟೋಗ್ರಫರ್ ಸರ್ ಎಸ್ಪೆಷಲಿ, ಹಾ. ಡಿ.ಒ.ಪಿ ಸರ್. ನೀವು ಆಗ್ಲೇ ಏನೋ Okay, ಪ್ರಶ್ನೆ ಸಂತೋಷ್ ಕೇಳಿದ್ರಿ, sir. ಏನ್ ಕೇಳಿದ್ರಿ? ಸಂತೋಷ್ ಸರ್ ನಿಮ್ಗ ಈ ಪ್ರಾಜೆಕ್ಟ್ ಹೇಗ್ ಬಂದ್ರು? ಹ್ಮ್. ಅವರು ಎಷ್ಟು ಇನ್ಪುಟ್ಸ್ ಕೊಟ್ರು? ಶಾರ್ಟ್ಸ್ ಎಲ್ಲ ಹೆಂಗ್ ಡಿವಿಷನ್ಸ್ ಹೇಗ್ ಮಾಡಿದ್ರು? ಸರ್ ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಕೂಲ್ ಮಾಸ್ಟರ್. ಹಾ. ಅವ್ರಿಗೆ ಮೊದಲನೇ ಸ್ಕ್ರಿಪ್ಟ್ ಅವ್ರಿಗೆ ಸ್ವಲ್ಪ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಸ್ವಂತ ಸಾರಿ ಎಂಟ್ರಿ ಆಗ್ತಾರೆ. ಈಗ ಈ ಪ್ರೊಡ್ಯೂಸರ್ ಲಹರಿ ಸಂಸ್ಥೆ ಬಂದ್ಮೇಲೆನೆ ಸೊ ಎಂಟ್ರಿ ಆದಾಗ ಅವ್ರು ಫುಲ್ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ತೀನಿ ಅವ್ರಿಗೆ. ಸ್ಕ್ರಿಪ್ಟ್ ಇಷ್ಟ ಆಗುತ್ತೆ ಸಖತ್ತು. ಸಂತೋಷ್ ಸಾರಿ ಎಲ್ಲ ಬರೀ ಲವ್ ಸ್ಟೋರೀಸ್ ಆತರ, ಲುಕಿಂಗ್ ಕೂಲ್ ಗುಡ್ ಆತರ, ಫೀಲ್ ಗುಡ್ ಆತರ ಮಾಡಿದ್ರು. ಗ್ರಾಮೀಣ ಅವ್ರಿಗೆ ರಾ ಅಂದ್ರೆ ತುಂಬಾ ಅವ್ರ ಜರ್ನಿಯಲ್ಲಿ ಅವರೇ ಹೇಳಿದ್ರು ನಂಗೆ ಹಳ್ಳಿ ಸಿನಿಮಾ ನಾನ್ ಮಾಡ್ಬೇಕಂತಿತ್ತು, ಇದು ಬಂತು, ತುಂಬಾ ಖುಷಿ ಆಯ್ತು, ನಾನ್ ಮಾಡ್ತೀನಿ ಅಂತ. ಅವ್ರು ಪ್ರತಿಯೊಂದು ದೃಶ್ಯನ ಅವ್ರು ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮುಗೀತು. ಬೆಳಿಗ್ಗೆ ಒಂದ್ಸರಿ ಇಲ್ಲಿ ಒಂದ್ಸರಿ ರೀಡಿಂಗ್ ಎಲ್ಲ ಗೊತ್ತಿರ್ತಿತ್ತು, ಹೆಚ್ಚು ಕೇಳಲ್ಲ ಅವರು. ಸ್ಪಾಟಿಗೆ ಬಂದಾಗ ಅವತ್ತು ಡೈರೆಕ್ಟರ್ ಇವತ್ತು ಏನ್ ದೃಶ್ಯ ಅಂತ ಕೇಳ್ತಾರೆ, ಆ ದೃಶ್ಯನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ತುಂಬಾ ಫಾಸ್ಟ್ ಮಾತಾಡಲ್ಲ, ಇಡೀ ಟೀಮೇ ಮಾತಾಡಲ್ಲ, ಕೂಲ್ ಆಗಿ ಮಾತಾಡಿದ್ರೆ ಕೇಳಿಸ್ತಾ ಇರಲ್ಲ. ಅವ್ರು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಯ್ತು, ಕ್ಯಾಮ್ರಾ ಪಕ್ಕಕ್ಕೆ ಹೋದಾಗ ಗೊತ್ತಾಯ್ತು, ಒಳ್ಳೆ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ ಅಂತ. ಅಂದ್ರೆ ಅವರಲ್ಲೇ ಜೋಕ್ ಮಾಡ್ಕೊಂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಸಂತೋಷ್ ಸರ್ ಒನ್ ಲೈನ್ ಪಂಚ್ ಮಾಸ್ಟರ್ ಅವರು, ತುಂಬಾ ಒನ್ ಲೈನ್ ಸಣ್ಣ ಪದ ಹೇಳಿ ನಗಿಸ್ತಾ ಇದ್ದಾರೆ. ಟೀಮ್ ಅಲ್ಲಿ ಪಂಚ್ ಮಾಸ್ಟರ್ ಜಾಸ್ತಿ ಇದಾರೆ. ಇವ್ರು ಅಷ್ಟೊಂದೇನೋ ವಿನಯ್ ಸರ್ ಎಲ್ಲ ಅದನ್ನ ಹೇಳ್ಬೇಕಂತ ಹೇಳಲ್ಲ, ಸುಮ್ನೆ ಯಾವ್ದೋ ಮೂಡಲ್ ಇರ್ತಾರ, ಹಂಗ್ ಬಿಡ್ತಾರೆ. ಸರ್ ನಿಮ್ಗೆ ಪ್ರೊಡಕ್ಷನ್ ಬಗ್ಗೆ ಹೇಳ್ಬೇಕು. ಆ ಪ್ರೊಡಕ್ಷನ್ ಹಾ. ತುಂಬಾ ರಿಪೀಟ್ ತುಂಬಾ ಸಿನಿಮಾಗೆ ಆ ಎಕ್ಸ್ಪೀರಿಯನ್ಸ್ ಕೊಲಾಬ್ರೇಟ್ ಆಗುತ್ತೆ ತುಂಬಾ ಖುಷಿ ಆಗಿದೆ. ಸಿನಿಮಾಗೆ ಹೇಗ್ ಬರ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ವಿ, ಹಾಕಿ ಅಷ್ಟು ಅಚೀವ್ ಮಾಡಿ. ಅದೇ ರೀತಿ ಪೀಸ್ ಕೂಡ ಓಕೆ. ತುಂಬಾ ಖುಷಿ ಆಗಿದೆ. ಸೊ ಈ ಪ್ರೊಡಕ್ಷನ್ ನೀವೇನ್ ಹೇಳ್ತೀರಾ ಪ್ರೊಡಕ್ಷನ್ ಟೀಮ್ ಬಗ್ಗೆ? ಪ್ರೊಡಕ್ಷನ್ ಅಂದ್ರೆ ಅದೇ ಲಹರಿ ಪ್ರೊಡಕ್ಷನ್ ಹೌಸ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆಗೆ ಕೆಲಸ ಮಾಡಿದ್ದು. ನಮ್ಗೆ ಎಲ್ಲೂನು ಸಿನಿಮಾ ಮಾಡುವಾಗ ಎಲ್ಲೂನು ಕಾಂಪ್ರಮೈಸ್ ಆಗದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ಕೊಟ್ರು. ಈಗ ಅದೇ ತರ
ತುಂಬಾ ದೊಡ್ಡದಾಗಿ ಕೂಡ ಪ್ರಮೋಷನ್ಸ್ ಮಾಡ್ತಾರೆ. ಒಂದ್ ಸಿನಿಮಾಗೆ ಏನೇನ್ ಬೇಕು ಎಲ್ಲಾನು ಕೂಡ ಅವ್ರು ಎಲ್ಲೂ ಕಮ್ಮಿ ಮಾಡ್ದೆ ಮಾಡ್ತಾ ಇದಾರೆ. ಆಮೇಲೆ ನಮ್ಮ ಇಡೀ ಟೀಮ್ ಎಲ್ರೂನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ವಾಲ್ವ್ಮೆಂಟ್ ಇದೆ. ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮೆಲ್ರಿಗೂನು ಕೂಡ. ಹ್ಮ್. ಕಂಫರ್ಟಬಲ್, ವೆರಿ ಕಂಫರ್ಟಬಲ್ ಪ್ರೊಡಕ್ಷನ್ ಟು ವರ್ಕ್ ವಿತ್. ಐ ಆಮ್ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಈ ಸಿನಿಮಾದಲ್ಲಿ ನಿಮ್ದು ಫೈಟ್ ಸೀನ್ಸ್ ಅಲ್ಲಿ ನೀವು ಇದ್ದೀರಾ? ನೀವು ನನಗೆ ವಿನಯ್ಗೆ ಫೈಟ್ ಇದೆ ಇದ್ರಲ್ಲಿ. ಓಕೆ. ಸರ್ ಅದು ಅಂದ್ರೆ ಲೈಕ್ ರಿಸ್ಕಿ ಶಾರ್ಟ್ಸ್ ತುಂಬಾ ತರ ಒಂದು ಇದೆ ನಿಮ್ ಫೈಟ್ ಸೀನ್ಸ್ ಅಲ್ಲಿ ಅಲ್ಲಿ ಅದು ಹೇಗೆ ಕಂಪೋಸ್ ಮಾಡಿದ್ ಯಾರು ಸರ್? ಡಿಫ್ರೆಂಟ್ ಆಗಿ ಹಾ. ಅರ್ಜುನ್ ಮಾಸ್ಟರ್, ಚೇತನ್ ಡಿಸೂಜ್. ಚೇತನ್ ಹಾ. ಇದರಲ್ಲಿ ರಿಸ್ಕಿಗಿಂತ ಏನಂದ್ರೆ ಇದು ತುಂಬಾ ನ್ಯಾಚುರಲ್ ಫೈಟ್ಸ್ ಅಲ್ಲ. ಅದೊಂದು ಗದ್ದೆಯಲ್ಲಿ ಒಂದು ಫೈಟ್ ಇದೆ. ಕೋರಿಯೋಗ್ರಫಿಗಿಂತ ಒಂದಷ್ಟು ಇಂಪ್ರೂವೈಸೇಷನ್ ಆನ್ ಸ್ಪಾಟ್ ಅಂದ್ರೆ ಮಾಡ್ತಾ ಮಾಡ್ತಾ ಆಗ್ತಾ ಇರುತ್ತೆ. ಹ್ಮ್. ಸೊ ಅದ್ರಲ್ಲಿ Okay. ನಿಮ್ಗೆ ಎಲ್ ಬೇಕಾದ್ರೂ ಬೀಳ್ಬೋದು. ಪಂಚಸ್ ಕಿಕ್ಸ್ ಗಿಂತ ಜಾಸ್ತಿ ಒಂದ್ ಸ್ವಲ್ಪ ಎಳ್ದಾಟ ಜಾಸ್ತಿ ಇರುತ್ತೆ. ಪುಷ್ ಗುದ್ದಾಟ ಅದು ಜಾಸ್ತಿ ಇರುತ್ತೆ. ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿರುತ್ತೆ. ಸೊ ಅವಾಗ ಒಂದಷ್ಟು ಬಾಡಿ ಬ್ರೂಸಸ್ ಹಾ, ಅದು ಇದು ಎಲ್ಲ ಮಿಸ್ ಆಗಿ ಎಲ್ಲರೂ ಏಟ್ ಬಿಡ್ಬೋದು. ಅದು ಆ ಈ ಫೈಟ್ ಗಳಲ್ಲಿ ತುಂಬಾ ಮಿಸ್ ಆಕ್ಟ್ ತರನ ಅದೇ ಮಾಡುತ್ತೆ. ಕಂಪೋಸ್ ಮಾಡಿರಲ್ವಲ್ಲ ಕರೆಕ್ಟ್ ಆಗಿ ಅದು ಅಂದ್ರೆ ಲೈಕ್ ಸೊ ಅದಕ್ಕೆ ಒಂದಷ್ಟು ಚಿಕ್ಕ ಚಿಕ್ಕ ಡೇಟ್ಗಳಾಗುತ್ತೆ. ನಿಮ್ ಚಾಲೆಂಜಿಂಗ್ ಹೆಂಗ ಅನಿಸ್ತದೆ ಫೈಟ್ ಸೀನ್ಸ್ ಎಲ್ಲ ನೀವು ಸ್ಕ್ರಿಪ್ಟ್ ಅಲ್ಲಿ ಬರ್ಕೊಂಡಾಗ? ನಾವು ಮೊದ್ಲೇ ಅಂದ್ರೆ ಈ ಫೈಟ್ ಗೆ ಲೀಡ್ ಎಲ್ಲ ನೀಟಾಗಿ ಬರ್ದಿಲ್ಲ. ನಂಗೆ ಹಿಂಗೆ ಬೇಕು ಈ ಫೈಟ್ ಅನ್ನೋದು. ಅಂದ್ರೆ ನಂಗೆ ಇನ್ನೊಂದೇನು ಚಾಲೆಂಜ್ ಅನ್ಸಿದ್ದು ಅಂದ್ರೆ ನಂಗೆ ನಮ್ಮ ಆ ಜಾತ್ರೆ ಸಾಂಗ್ ನಮ್ಮ ಇವರು ಧನಂಜಯ ಧನು ಮಾಸ್ಟರ್ ನಂಗೆ ತುಂಬಾ ಆತ್ಮೀಯರು. ಅವರು ನನ್ನಷ್ಟೇ ಅವ್ರಂತೂ ಇನ್ನೂ ತುಂಬಾ ಕಷ್ಟ ಇತ್ತು. ಕಷ್ಟ ಎಲ್ಲ ಪಡ್ತೀವಿ, ಆದ್ರೆ ಇದೊಂದ್ ಸ್ವಲ್ಪ ಜಾಸ್ತಿ ಕಷ್ಟ ಇತ್ತು. ಒಂದ್ ಸ್ವಲ್ಪ ರಿಯಲಿಸ್ಟಿಕ್ ಬೇಕು, ಸಿನಿಮ್ಯಾಟಿಕ್ ಆಗಿ ಬೇಡ ಅನ್ನೋ ಇದ್ರಲ್ಲಿದ್ದಾಗ ಆ ಹಾಡ್ ಶೂಟ್ ಮಾಡುವಾಗ ಮತ್ತೆ ಗ್ರಾಮಾಯಣದ ಫೈಟ್ಗಳು ಹೆಂಗೆ ಅಂದ್ರೆ ಅದೇನೋ ಫೈಟ್ಗಳ ತರ ಇರ್ಲಿಲ್ಲ, ಸ್ವಲ್ಪ ರಿಯಲಿಸ್ಟಿಕ್ ಆಗ್ಬೇಕು. ಅಂದ್ರೆ ರಿಯಲಿಸ್ಟಿಕ್ ಆಗಿದ್ದಷ್ಟು ಏಟ್ಗಳು ಜಾಸ್ತಿ ಬೀಳುತ್ತೆ. ನಾವೇನೋ ಅಲ್ಲಿ ಕುತ್ಕೊಂಡು ಇನ್ನೂ ಒನ್ ಮೋರ್ ಬೇಕು ಅಂತ ಹೇಳ್ತೀವಿ, ಆದ್ರೆ ಅಲ್ಲಿ ಮಾಡುವಾಗ ತುಂಬಾ ತುಂಬಾ ಕಷ್ಟ ಅನ್ನೋದಕ್ಕಿಂತ ಚೂರ್ ಮಿಸ್ ಆದ್ರೆ ಏಟ್ ಹಂಗ್ ಬೀಳ್ತಾ ಇರ್ತವೆ. ನನ್ಗೆ ಭರತ ಅವರೆಲ್ಲ ತುಂಬಾ ಕಷ್ಟಪಟ್ರು ಫೈಟ್ ಅಲ್ಲಿ. ಭರತ ನಮ್ಮ ಇವನು ಪ್ರಶಾಂತ್, ಲಿಂಗರಾಜ, ಕೆಮ್ರಾ, ಪಾಪ ಇವನು ಮನೋಹರ್ ತುಂಬಾ ಕಷ್ಟಪಟ್ರು. ಅಂದ್ರೆ ಕಷ್ಟ ಆಗ್ತದೆ. ಎಷ್ಟು ಫೈಟ್ಸ್ ಇದೆ ಸರ್ ಇಲ್ಲಿ? 1 2 3 5 4 5 ಇದೆ. 5 ಫೈಟ್ ಇದೆ. 5 ಫೈಟ್ ಇದೆ. ತುಂಬಾ ಚಾಲೆಂಜಿಂಗ್ ಇದೆ ಫೈಟ್ಸ್ ಎಲ್ಲ. 5 ಫೈಟ್ಸ್. 5 ಫೈಟ್. ಸರ್ ಈಗ ಸಾಂಗ್ಸ್ ಬಗ್ಗೆ ಹೇಳಿದಾಗ ನಿಮ್ಗೆ ಯಾವ್ದು ಫನ್ ಅನ್ಸಿದ್ದು ಈ ಕೊರಿಯೋಗ್ರಫಿ ಅಥವಾ ಸಾಂಗ್ಸ್ ನೀವು ಮಾಡಿದ್ರಿ? ಅದೇ ಜಾತ್ರೆ ಸಾಂಗ್ ಜಾತ್ರೆ ಸಾಂಗ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದು ಕಂಪ್ಲೀಟ್ ಒಂದು ಸಾಂಗ್ ಫಾರ್ಮ್ಯಾಟ್ ತರನ ರೀ ರೆಕಾರ್ಡಿಂಗ್ ತರಬೇಕು. ಅದು 2 ಮಿಕ್ಸ್ ಅಲ್ಲಿ ಇದೆ. ಆಮೇಲೆ ಆ ಸಾಂಗ್ ಒಂದು 2-3 ಪಾರ್ಟ್ ಇದೆ. ಸಾಂಗ್ ಇದೆ, ಸ್ಟೋರಿನೂ ನಡೀತಾ ಇದೆ, ಜೊತೆಗೆ ಮಧ್ಯ ಸೀನ್ಸ್ ಗಳು ಆಗ್ತಾ ಇದೆ. ಓಕೆ. ಆಮೇಲೆ ಜೊತೆಗೆ ಅಷ್ಟು ಜನಗಳು ಇರ್ತಾರೆ. ಆಮೇಲೆ ರಾತ್ರಿ ಬೇರೆ ಶೂಟ್ ಮಾಡ್ತೀವಿ. ಸಾಯಂಕಾಲ 6ರಿಂದ ಬೆಳಿಗ್ಗೆ 6 ಗಂಟೆ. ಸೊ ಆ ಸಾಂಗ್ ಶೂಟ್ ತುಂಬಾ ಇಷ್ಟ. ಆಮೇಲೆ ಜೊತೆಗೆ ಆ ಸಾಂಗ್ ಇಡೀ ಸಾಂಗ್ ನಾವು ದೇವ್ನೂರಲ್ಲಿ ಶೂಟ್ ಮಾಡಿದ್ವಿ. ಅಂದ್ರೆ ಕತೆ ಹುಟ್ಟಿದ ಜಾಗದಲ್ಲಿ. ಅದು ಆ ಸಾಂಗ್. ಮೇಡಮ್ ನಿಮ್ಗೆ ಈಗ ಸಿನಿಮಾಟೋಗ್ರಫರ್ ಬಗ್ಗೆ ಹೇಳಿ. ಅಂದ್ರೆ ಅವರು ಯಾವ್ದು ಶಾರ್ಟ್ಸ್ ಎಲ್ಲ ಡಿಸೈನ್ ಮಾಡೋದು? ಸಂತು ಸರ್ ನಮ್ಮೆಲ್ರೂನು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ. ಅಂದ್ರೆ ಅವ್ರು ಸಿಕ್ಕಾಪಟ್ಟೆ ಕಾಮ್ ಪರ್ಸನ್. ಆಮೇಲೆ ಎಷ್ಟೋ ಶಾರ್ಟ್ ಅಲ್ಲಿ ಕೂಡ ಅವರು ತುಂಬಾ ಇದನ್ನ ಹೇಳ್ಕೊಟ್ಟಿದ್ದಾರೆ ಕೂಡ ನನಗೆ. ಆಮೇಲೆ ಐ ಥಿಂಕ್ ಹಿ ಈಸ್ ಆಲ್ಸೋ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಆನ್ ಸೆಟ್ ಮೋರ್ ದೆನ್ ಸಿನಿಮಾಟೋಗ್ರಫರ್. ಸರ್ ನಿಮ್ಗೆ ಸಿನಿಮಾಟೋಗ್ರಫರ್ ಅವರು ನಂಗೆ ಯಾವಾಗ್ಲೂ ನಾನು ಪರಮಾತ್ಮ ಇಂದ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ಯಾವಾಗ್ಲೂ ಅನ್ಕೊಂಡಿದ್ದೆ. ಯಾಕಂದ್ರೆ ಪರಮಾತ್ಮ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಅವ್ರಿಗೂ ತುಂಬಾ ಹೆವಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮ್ಮ ಶೂಟಿಂಗ್ ಸ್ಪಾಟ್ಗಳು, ನಮ್ಮ ಶೂಟಿಂಗ್ ಟೈಮಿಂಗ್ ಗಳು, ಒಂದೊಂದ್ಸರಿ ತುಂಬಾ ಸೀನ್ಸ್ ನಾವು ಚಿಕ್ಕ ಟೈಮಲ್ಲಿ ತೆಗಿಬೇಕಾಗಿರೋ ಸಿಚುವೇಶನ್ಸ್ ಗಳಿತ್ತು. ಆಮೇಲೆ ಈ ತರ ಗುಡ್ಡದ ಮೇಲೆ, ಹೊಲದ ಒಳಗಡೆ ಏನದು ಆ ಲೊಕೇಶನ್ ಗಳು ಆ ತರ ಚಾಲೆಂಜಿಂಗ್ ಆಗಿತ್ತು.
ಸೊ ಅದ್ರಲ್ಲೆಲ್ಲ ಎಲ್ಲ ಕಂಪೋಸ್ ಮಾಡೋದೆಲ್ಲ ಕಷ್ಟ ಇರುತ್ತೆ. ಕಂಪೋಸ್ ಆಗಿ ಆಮೇಲೆ ಒಂದೊಂದ್ಸರಿ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಹೆಂಗಂದ್ರೆ ಒಂದ್ ಸೀನ್ ಮುಗಿದ್ಮೇಲೆ ಒಂದು ವೇಟಿಂಗ್ ಪೀರಿಯಡ್ ಸಿಗುತ್ತೆ, ಒಂಥರ ಖುಷಿ ಕೊಡುತ್ತೆ. ಅಂದ್ರೆ ಇದು ನೆಕ್ಸ್ಟ್ ಶಾಟ್ ರೆಡಿ ಮಾಡೋರು. ಬಟ್ ಇವ್ರ ಹತ್ರ ವೇಟಿಂಗ್ ಪೀರಿಯಡ್ ಇರ್ತಾ ಇರ್ಲಿಲ್ಲ. ಅವರು ಕಂಟಿನ್ಯೂಸ್ ಮಾಡ್ತಾನೆ ಇದು ಮುಗಿಸಿ ಒಂದ್ 5 ನಿಮಿಷ ರೆಡಿ ಮಾಡ್ಬಿಟ್ಟಿರ್ತಾ ಇತ್ತು. ಇಲ್ಲ ಒಂದ್ ಶಾಟ್ ನಡಿಬೇಕಂದ್ರೆ ಪ್ಯಾರಲಲ್ ಆಗಿ ಇನ್ನೊಂದ್ ಕಡೆ ರೆಡಿ ಮಾಡ್ತಾ ಇತ್ತು. ಆಮೇಲೆ ಎಲ್ಲಾರ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿ. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಪೂರ್ಣಚಂದ್ರ ಅವರು. ಅಂದ್ರೆ ಈಗ ಪೂರ್ಣಚಂದ್ರ ಅವ್ರದ್ದು ಆಕ್ಚುಲಿ ನಮ್ ಜೊತೆ ಜಸ್ಟ್ ಸೇಮ್. ಅಂದ್ರೆ ಅವಾಗ ಒಟ್ಟಿಗೆ ಸ್ಟಾರ್ಟ್ ಆಗಿದ್ದು. ಅವರು ಮೊದ್ಲಿಂದಾನು ನಮ್ ಜೊತೆ ಇದ್ದಾರೆ. ಅವ್ರಿಗೂ ಸ್ಕ್ರಿಪ್ಟ್ ಬಗ್ಗೆ ನಮ್ಮೆಲ್ಲರಿಗೂ ಎಷ್ಟು ಗೊತ್ತು ಅಷ್ಟೇ ಗೊತ್ತು, ಇನ್ನೂ ಚೆನ್ನಾಗಿ ಗೊತ್ತು. ಅಷ್ಟು ಡೀಪ್ ಆಗಿ ಸ್ಕ್ರಿಪ್ಟ್ ಬಗ್ಗೆ ರಿಸರ್ಚ್ ಮಾಡಿ, ಆಮೇಲೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿ ನಮ್ಗೆ ಈಗಾಗ್ಲೇ ಒಂದ್ 4-5 ಒಳ್ಳೆ ಟ್ಯೂನ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದ್ 2 ಟ್ಯೂನ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಈಗ ಈ ಸಿನಿಮಾದ ಜರ್ನಿಯಲ್ಲಿ ಆ ಸಾಂಗ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ಆ ಸಾಂಗ್ಸ್ ಒಂದಷ್ಟು ಸಾಂಗ್ಸ್ ಮುಂಚೆನೆ ಇದಾಗಿ ರೆಡಿ ಆಗಿತ್ತು. ಸೊ ಈಚ್ ಟೈಮ್ ಆ ಸಾಂಗ್ ಕೇಳಿದಾಗ ಈ ಸಾಂಗ್ ನೋಡ್ಬೇಕು ಅನ್ನೋ, ಯಾವಾಗ ಕಂಪೋಸ್ ಯಾವಾಗ ನೋಡ್ತೀವಿ ಅನ್ನೋ ಇದು ಜಾಸ್ತಿ ಆಗ್ತಾ ಇತ್ತು. ಅದು ಒಂಥರ ಮೋಟಿವೇಟ್ ಮಾಡಿತ್ತು. ಸ್ಟೆಪ್ಸ್ ಎಲ್ಲ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರಾ? ಅದಕ್ಕೆ ಟ್ರೈನಿಂಗ್ ತಗೊಂಡು ಈಗ ಡ್ಯಾನ್ಸ್ ಇದಕ್ಕೆ ಅದೆಲ್ಲ ಒಂದು ಶೂಟ್ ಮುಂಚೆ 2-3 days ಪ್ರಾಕ್ಟೀಸ್ ಮಾಡಿ. ಓಕೆ, ಸಾಂಗ್ಸ್ ಅದಕ್ಕೆ ಕ್ಯಾಚಿ ಆಗಿ ಇದೆ. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಪೂರ್ಣ ಅವರು ಅದೇ ಸರ್ ಹೇಳ್ದಂಗ ಆ ಜರ್ನಿ, ಆ ಸ್ಕ್ರಿಪ್ಟ್ ಗೆ ಬೆಸ್ಟ್ ರಿಯಾಕ್ಷನ್ ಗ್ರಾಮಾಯಣಕ್ಕೆ, ಬೆಸ್ಟ್ ರಿಯಾಕ್ಷನ್ ಅವ್ರ ಮ್ಯೂಸಿಕ್. ನೀವೀಗ ಕೇಳಿರೋ ಹಾಡುಗಳು 5 ಹಾಡಿದಾವೆ, ಇನ್ನ ಒಂದೆರಡು ಬಿಟ್ಟಿದೆ, ಇನ್ನೊಂದ್ 2-3 ಸಾಂಗ್ ಇದೆ. ಸೊ ಅಂದ್ರೆ ಎಲ್ಲಾ ಹಾಡುಗಳು ಕತೆಗೆ ಏನ್ ಬೇಕೋ, ಈ ನಂಗ್ ಮ್ಯೂಸಿಕ್ ತುಂಬಾ ಇಷ್ಟ. ನಂಗೆ ಹಂಸಲೇಖ ಸರ್ ತುಂಬಾ ಇಷ್ಟ. ಸೊ ಹಂಸಲೇಖ ಸರ್ ಹಾಡುಗಳು ಕೇಳಿ ಬೆಳೆದವ್ ನಾವು. ಸೊ ನಂಗೆ ಸಂಗೀತದ ಮೂಲಕ ಕತೆ ಹೇಳೋದು ತುಂಬಾ ಇಷ್ಟ ಆಗ್ತದೆ. ರಾಮಾಯಣದ ಹಾಡುಗಳು ಮಧ್ಯೆ ಕತೆ ಹೋಗ್ತಾನೆ ಇರುತ್ತೆ, ಸ್ಟಾರ್ಟಿಂಗ್ ಇಂದಾನೆ ಅದು ಕಂಪೋಸ್ ಮಾಡೋದು ಅದೆಲ್ಲ ಇರ್ತಿತ್ತು. ಸೊ ಪೂರ್ಣ ಅವ್ರು ಕೊಟ್ಟಿದ್ದು ಎಲ್ಲಾ ಟ್ಯೂನು, BGM, ಸಾಹಿತ್ಯನೂ ಬರೀತಾರ ಅವರು, ಅದೊಂದು ಪ್ಲಸ್. ಆಮೇಲೆ ಅವರು ಅಷ್ಟು ಕೂಲ್ ಆಗಿರ್ತಾರೆ. ಸೊ ಪೂರ್ಣ ಅವರ ಕೆಲಸ ಈ ಗ್ರಾಮಾಯಣದಲ್ಲಿ ಬೆಸ್ಟ್ ಕೆಲಸ ಆಗಿದೆ. ಓಕೆ, ತುಂಬಾ ಬೆಸ್ಟ್. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ತುಂಬಾ ಬರ್ತಾನೆ ಇದೆ. ಅಂದ್ರೆ ವೀಕ್ಲಿ 2-3 ಸಿನಿಮಾಸ್ ರಿಲೀಸ್ ಆಗ್ತಾನೆ ಇದೆ. ಸೊ ಅದ್ರ ಮಧ್ಯೆ ಈಗ ನೀವು ಸಿನಿಮಾನ ಮಾಡ್ತಾ ಇರ್ಬೇಕಾದ್ರೆ ಸೊ ಎಷ್ಟು ಚಾಲೆಂಜಸ್ ಇರುತ್ತೆ ಅಂದ್ರೆ ನೀವು ಫೇಸ್ ಮಾಡಿರೋದು ಈ ಸಿನಿಮಾ ಮಾಡ್ಬೇಕಾದ್ರೆ, ಅದನ್ನ ಹೇಗೆ ನೀವು ಓವರ್ಕಮ್ ಮಾಡಿದ್ರಿ, ಅದನ್ನ ಹೇಳ್ಬೇಕು ಅಂತಂದ್ರೆ ಏನ್ ಹೇಳ್ತೀರಾ ಸರ್? ಅದು ಪ್ರತಿಯೊಂದು ಸಿನಿಮಾ ಮಾಡಕ್ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗೆ ಅದು ಕಟ್ಟಿಟ್ಟ ಬುತ್ತಿ, ಅದ್ ಮಾಡ್ಲೇಬೇಕು, ಮ್ಯಾಂಡೇಟ್ರಿ. ಮ್ಯಾಂಡೇಟ್ರಿ ಅನ್ನೋದಕ್ಕಿಂತ ಬರುತ್ತೆ ಅದು. ಯಾಕೆಂದ್ರೆ ಇದು ಒಬ್ಬ ವ್ಯಕ್ತಿಯಿಂದ ನೀವು ಪೇಪರ್ ತಗೊಂಡ್ ಪೆನ್ ತಗೊಂಡ್ರೆ ನೀವು ಒಬ್ಬೇ ಬರೀಬಹುದು, ಒಂದು ಪೇಂಟಿಂಗ್ ಮಾಡ್ಬೋದು. ಸಿನಿಮಾ ಇದು ಕೂಟ ಕೆಲಸ, ತುಂಬಾ ಜನ ಸೇರ್ಕೊಂಡು ಕೆಲಸ ಮಾಡ್ಬೇಕು. ಹಣ ಹಾಕೋರ್ಗು ನಂಬಿಕೆ ಇರ್ಬೇಕು, ಮ್ಯೂಸಿಕ್ ಮಾಡೋರ್ಗು ನಂಬಿಕೆ ಇರ್ಬೇಕು, ಸಿನಿಮಾಟೋಗ್ರಫಿ ಮಾಡೋದು ಪ್ರತಿಯೊಬ್ಬರಿಗೂ ನಂಬಿಕೆ ಬೇಕಲ್ವಾ. ಸೊ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಎಸ್ಪೆಷಲಿ ಪ್ರೊಡ್ಯೂಸರ್ ಒಬ್ರು ಸಿಕ್ಬಿಟ್ರೆ ಇನ್ನೆಲ್ಲ ಮಿಕ್ಕಿದ್ ಆಗ್ಬಿಡುತ್ತೆ. ಅದು ತುಂಬಾ ಚಾಲೆಂಜಿಂಗ್, ತುಂಬಾ ಚಾಲೆಂಜಿಂಗ್. ಆ ನಂಬಿಕೆ ತುಂಬಾ ಕಷ್ಟ. ಅಂದ್ರೆ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತಲ್ಲ, ಆ ಬಿಲೀಫ್ ಸಿಸ್ಟಮ್ ಅಂದ್ರೆ ಈ ತರದ್ ಒಂದ್ ಸ್ಕ್ರಿಪ್ಟ್ ಓಡುತ್ತೆ ಅಂತ ಇರುತ್ತಲ್ಲ, ಅದನ್ನ ಬಿಟ್ಟು ಬೇರೆ ಏನಾರ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ. ಆಸ್ ಎ ಆಕ್ಟ್ರೆಸ್ ಆಗಿ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಚಾಲೆಂಜಸ್ ಇದೆ ಆಕ್ಟರ್ಸ್ ಗಳಿಗೆ ಅಂತ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಿ? ಅಲ್ಲ, ಚಾಲೆಂಜಸ್ ಎಲ್ರಿಗೂ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಫೇಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೇ ನಿಜವಾದ ಚಾಲೆಂಜ್. ಹೌದು. ಸೊ ಅಂದ್ರೆ ಏನೋ ಒಂದ್ ಮಾಡ್ತೀವಿ, ಅದ್ರಲ್ಲಿ ನಮ್ಗೆ ಕಷ್ಟ, ಸುಖ, ದುಃಖ ಎಲ್ಲವೂ ಇರುತ್ತೆ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಅಷ್ಟೇ. ಸರ್, ನೀವ್ ಹೇಳ್ಬೇಕಂದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿ ಈಗ ನಡೀತಿರೋದ್ರಲ್ಲಿ ಚಾಲೆಂಜಸ್ ಎಷ್ಟಿದೆ, ಯಾವ ತರ ಅಂತಂದ್ರೆ ಈಗಿನ ಪ್ರೆಸೆಂಟ್ ಅಲ್ಲಿ ಎಷ್ಟು ಚಾಲೆಂಜಸ್ ಇದೆ? ಒಂದು ಹೊಸ ಫಿಲ್ಮ್ ಮೇಕರ್ ಈಗ ಆಸ್ ಎ ಡೈರೆಕ್ಟರ್ ಆಗಿ ಹೊಸದಾಗಿ ಬರ್ತಾ ಇರ್ತಾರೆ, ಹೊಸ ಪ್ರೊಡಕ್ಷನ್ ಹೌಸ್ ಯಾರು ಬರ್ತಾ ಇರ್ತಾರೆ, ಸೊ ಹೊಸ ಆಕ್ಟ್ರೆಸ್ ಬರ್ತಾರೆ. ಅಂದ್ರೆ ಎಲ್ಲರೂ ಒಂದಿದಂದ್ರೆ ಇವಾಗ ತುಂಬಾ ಒಳ್ಳೆ ಸಿನಿಮಾಗಳೇ ಮಾಡಿಬೇಕು. ಅಂದ್ರೆ ನೀವು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ತುಂಬಾ ಒಳ್ಳೆ ಸಿನಿಮಾ, ತುಂಬಾ ಅಥೆಂಟಿಕ್ ಸಿನಿಮಾ, ಆಮೇಲೆ ತುಂಬಾ ಪ್ರೀತಿ ಇಟ್ಟು ಒಂದ್ ಸಿನಿಮಾ ಮಾಡ್ಬೇಕು. ಸೊ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ಸುತ್ತೆ. ಅದು ಒಳ್ಳೆ ಸಿನಿಮಾ ಕೊಟ್ಟಾಗ ಅದು ಯಾವಾಗ್ಲೂ ಅದು ಚೆನ್ನಾಗೆ ಹಾಗೆ ಆಗುತ್ತೆ. ಆಮೇಲೆ
ಆಮೇಲೆ ಬಡ್ಜೆಟ್ ಮೇಲೆ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಸುಮ್ನೆ ವೇಸ್ಟ್ ಮಾಡದೆ ಸರಿಯಾಗಿ ಸಿನಿಮಾ. ಪಾಯಿಂಟ್ ಹೇಳಿದ್ರಿ. ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ಕೊಂಡೆ. ಬಜೆಟ್ ಏನ್ ಅಂದ್ರೆ ರಿವೀಲ್ ಮಾಡ್ಬೋದು ಅಂದ್ರೆ ಎಷ್ಟು ಅನ್ಕೊಂಡಿದ್ರಿ ಅದ್ ಅಷ್ಟ್ರಲ್ಲೇ ಆಯ್ತಾ? ಅಥವಾ ನನ್ ಪ್ರೊಡ್ಯೂಸರ್ ಏನ್ ಕೇಳಿದ್ರು ಅಂದ್ರೆ, ನಾನ್ ಕೇಳಿದ್ ಸರ್ ನಂಗೆ ಇಷ್ಟ ಬೇಕು, ನಿಮ್ಗೆ ಏನ್ ಬೇಕು ಹೇಳಿ ನಾವು ಕೊಡ್ತಾ ಹೋಗ್ತೀವಿ ಅಂತ. So Okay. ಹಂಗಾಗಿ ನನ್ಗೆ ಏನ್ ಬೇಕು ಅಂತ ಅಷ್ಟು ಕೇಳ್ತಿದ್ದೆ, ಅವ್ರಿಗೆ ಹ್ಮ್. ಎಕ್ಸ್ಪ್ಲೈನ್ ಮಾಡ್ತಿದ್ದೆ, Okay. ಕೊಟ್ಟಿದ್ದಾರೆ. ಸೊ Okay. ಬಡ್ಜೆಟ್ ಎಲ್ಲ ನನ್ ಲೆಕ್ಕ ಕಡೆ ಹೋಗಂಗಿಲ್ಲ. ಲೆಕ್ಕದಲ್ಲಿ ನಾವು ತುಂಬಾ weak. ಹಾ, ಹಾ. ಲೆಕ್ಕ ನಂಬರ್ಗಳು ನೋಡಿ ನನ್ಗೆ ತಲೆ ಓಡಲ್ಲ. ಅಂದ್ರೆ ನೀವು ಬರಿಬೇಕಾದ್ರೆ ಬಜೆಟ್ ಎಲ್ಲ ಯೋಚನೆ ಮಾಡಿ ಅಂದಿರೋದು ಇರುತ್ತೆ, ಒಂದ್ ಅಂದಾಜ್ ಅನ್ಕೊಂಡಿರ್ತೀವಿ, ಒಂದು 85-90% ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. 10% ಯಾರ ಕೈಲೂ ಆಗಲ್ಲ, ಹೌದು. ಈ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಸ್ಪಾಂಟೇನಿಯಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಆಫ್ಟರ್ 5 years ನಿಮ್ನ ನೀವು ನೋಡ್ಕೋಬೇಕು ಅಂತಂದ್ರೆ ಯಾವ ರೀತಿ ಹೇಳ್ತೀರಾ? ಯಾವ ಪೊಸಿಷನ್ ಅಥವಾ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಗೊತ್ತಿಲ್ಲ. Cool ಅಂದ್ರೆ ಮೇಲೆ. ನಿಮ್ಮ ಹಾರ್ಡ್ ವರ್ಕ್ ಅಥವಾ ನೀವು ವರ್ಕ್ ಮಾಡೋದು? ನಾನು ಯಾವತ್ತೂ ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಓಕೆ. ಐ ವಿಲ್ ಬಿ ಫಾರ್ ದ ಪ್ರೆಸೆಂಟ್. ವಾಟ್ ಇಸ್ ಗೋಯಿಂಗ್ ಆನ್ ನೌ, ಅದ್ರ ಬಗ್ಗೆ ಖುಷಿಯಾಗಿದ್ದೀನಿ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಮುಂದಿಂದು ನನ್ ಕೈಯಲ್ಲಿಲ್ಲ. ಸರ್ ನೀವ್ ಹೇಳ್ಬೇಕು, ವೇರ್ ಡು ಯು ಸಿ ಯುವರ್ ಸೆಲ್ಫ್ 5 years? No? 5 years ಅಲ್ಲಿ 5 years ಅಲ್ಲಿ. 5 years ಇರಿ, ನಾಳೆ ಬಗ್ಗೆನೇ ಯೋಚನೆ ಮಾಡಲ್ಲ. ಇವಾಗ ಏನ್ ಪ್ರೆಸೆಂಟ್ ಅಲ್ಲಿ ಇದೀನಿ ಅವಾಗ್ಲೂ ಪ್ರೆಸೆಂಟ್ ಪ್ರೆಸೆಂಟ್ ಅಲ್ಲಿ ಸೂಪರ್ ಸರ್. ನಮ್ ಟೀಮ್ ಅಲ್ಲಿ ಹೆಂಗ್ ಗೊತ್ತಾ, ನಾವೆಲ್ಲ ಒಂದೇ ತರ ಆಲ್ಮೋಸ್ಟ್. ಈ ಪ್ರಾಜೆಕ್ಟ್ ಅಷ್ಟೇ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ. ಅಂದ್ರೆ ಹ್ಮ್. ಪ್ರಾಜೆಕ್ಟ್ ಅಂತಲ್ಲ, ಪ್ರತಿಯೊಂದ್ರ ಬಗ್ಗೆನೂ ಅಷ್ಟೇ. ಸ್ವಲ್ಪ ಹೌದು. ಜಾಸ್ತಿ ಎಲ್ಲರೂ ಒಂದೇ ಯೋಚನೆ ಆ ತರನೇ ಇದೀವಿ. ಡೈರೆಕ್ಟರ್ ಹಾಗೆ. ಸರ್ ನೀವು ಆಫ್ಟರ್ ಫಸ್ಟ್ ಫಿಲಮ್ ಆಫ್ಟರ್ 5 years ಗೊತ್ತಿಲ್ಲ. ಸಿನಿಮಾ ಮಾಡ್ತಾ ಹೋಗ್ತೀವಿ. ಯಾರು ಬರ್ತಾರೆ ಸಿನಿಮಾ ಮಾಡ್ಬೇಕಷ್ಟೇ. ಮಾಡ್ತಾ ಹೋಗ್ತೀವಿ. ಈ ಸಿನಿಮಾ 5 years ಡೈರೆಕ್ಟ್ ಮಾಡ್ತೀವಿ, Direct ಮಾಡ್ತೀವಿ. ನಾವೆಲ್ಲ ಆಕ್ಟ್ ಮಾಡ್ತೀವಿ ಅಷ್ಟೇ, ಅದು ಆಸೆ. ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕೆ. ಸೊ ಈಗ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಲೈಕ್ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾ, ತಮಿಳ್, ತೆಲುಗು ಎಲ್ಲ ಕೈಂಡ್ ಆಫ್ ಸಿನಿಮಾಸ್ ಬರ್ತಾ ಇದೆ. ಅಂಡ್ ಕಾಂಟೆಂಟ್ ನೋಡಿದ್ರು ಕೂಡ ಅದ್ರಲ್ಲೂ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾ. ನಿಮ್ಮ ಸಿನಿಮಾನೇ ಯಾಕೆ ಚೂಸ್ ಮಾಡ್ಬೇಕು ನೋಡೋದಕ್ಕೆ ಅಂತ ಹೇಳ್ಬೇಕಂದ್ರೆ ಏನ್? ಗುಡ್ ಸ್ಕ್ರಿಪ್ಟ್, ಇದು ಒಂದು ಒಳ್ಳೆ ಸ್ಕ್ರಿಪ್ಟ್. ಈ ಸ್ಕ್ರಿಪ್ಟ್ ಎಷ್ಟೊಂದ್ ಜನ ಪ್ರೊಡ್ಯೂಸರ್ಗಳು ಕೇಳಿದಾರೆ, ಮಾಡ್ಬೇಕಂತ ಆಸೆ ಇದೆ, ಆಗಿಲ್ಲ. ಆದ್ರೆ ಒಂದಷ್ಟು ಜನ ಕೈ ಸಿಕ್ಕಿದೆ. ಮತ್ತೆ ಅದು ಪ್ರತಿ ಸರಿ ಪ್ರೊಡ್ಯೂಸರ್ ಚೇಂಜ್ ಆದಾಗ ಇನ್ನು ಬೆಟರ್ ಪ್ರೊಡ್ಯೂಸರ್ ಸಿಗ್ತಾ ಹೋಗಿದ್ದಾರೆ. ಬಿಕಾಸ್ ಈ ಸ್ಕ್ರಿಪ್ಟಿಗೆ ಆ ಶಕ್ತಿ ಇದೆ. ಸೊ ಈ ಸ್ಕ್ರಿಪ್ಟ್ ನನ್ನೂರ್ ಕತೆ, ಅದು ನಮ್ಮ ಊರ್ ಕತೆ ಆಗಿಲ್ಲ, ಅಷ್ಟೇ ಆಗಿಲ್ಲ. ಸೊ ಬೇರೆಯವ್ರಿಗೂ ಅದು ಇಷ್ಟ ಆಗ್ತಾ ಇದೆ. ಅಂದ್ರೆ ಈ ಕತೆ ಇಂಡಿಯಾದ ಯಾವುದೇ ಹಳ್ಳಿಯಲ್ಲೂ ನಡೆಯುತ್ತಿರುವ, ಮುಂದೆ ನಡೆಯಬಹುದಾದ ಕತೆ. ಸೊ ಒಂದೊಳ್ಳೆ ಎಲ್ಲಾ ಪಾತ್ರಗಳು, ಎಲ್ಲ ಕಥೆಯಲ್ಲಿ ತುಂಬಾ ಚೆನ್ನಾಗಿ ಆಪ್ಟ್ ಆಗಿ ವರ್ಕ್ ಆಗಿದೆ. ಸೊ ಆ ಕತೆ ಗಟ್ಟಿ ಕತೆ ಇದೆ. ಮೇಡಮ್ ನೀವು ಹೇಳಿ, ನೀವು ಕತೆ. ಸರ್ ನೀವ್ ಏನ್ ಹೇಳ್ತೀರಾ? ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಇಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಆಮೇಲೆ ಅದೇ ಗ್ರಾಮೀಣ ಬಗ್ಗೆ ತುಂಬಾ ಜನಕ್ಕೆ ಆಗ್ಲೇ ಗೊತ್ತು. ಸೊ ಆಮೇಲೆ ಜನಕ್ಕೂ ಗೊತ್ತು ಇದರಲ್ಲಿ ಒಂದು ಪ್ಯಾಷನ್ ಇಲ್ದೆ ಈ ಸಿನಿಮಾ ಇಷ್ಟು ದೂರ ಬರ್ತಿರ್ಲಿಲ್ಲ ಅಂತ. ಸೊ ಒಂದು ಪ್ಯಾಷನ್ ಇಟ್ಟು ಒಂದ್ ಸಿನಿಮಾಗೆ ಇಷ್ಟೆಲ್ಲ ನಾವೆಲ್ಲ ಕಷ್ಟ ಅಂದ್ರೆ ಕೆಲಸ ಮಾಡಿದೀವಿ ಅಂತಂದ್ರೆ ಈ ಸಿನಿಮಾಲಿ ಗ್ಯಾರಂಟಿ ಏನೋ ಇರುತ್ತೆ, ಏನೋ ಒಂದು ಮ್ಯಾಜಿಕ್ ಇದ್ದೇ ಇರುತ್ತೆ. ಆಮೇಲೆ ನಮ್ಮ ಹಳ್ಳಿಯ ಕತೆ, ನಮ್ಮ ಕನ್ನಡದ ಕತೆ, ಆಮೇಲೆ ಈ ಸ್ಕ್ರಿಪ್ಟ್ ಅಲ್ಲಿ ನಮ್ ಕನ್ನಡತನ ಜಾಸ್ತಿ ಇದೆ, ನಮ್ ಕಲ್ಚರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅದೇ ತರ ತುಂಬಾ ರೀಸನ್ಸ್ ಗಳಿದೆ. ಸಿನಿಮಾ ನೋಡೋದಕ್ಕೆ ರೀಸನ್ಸ್ ಗಳು ಅಂದ್ರೆ ಅದೇ ಒಳ್ಳೊಳ್ಳೆ ಪಾತ್ರಗಳಿವೆ, ತುಂಬಾ ಪಾತ್ರಗಳು ಕಾಡ್ತವೆ. ನೀವು ಯಾರು ಪ್ರತಿಯೊಬ್ರು ಅವರು ಒಂದರ ಪಾತ್ರನ ಎತ್ಕೊಂಡು ಹೋಗ್ತಾರೆ, ಒಂದರ ಘಟನೆನ ನೆನ್ಪು ಮಾಡ್ಕೊಂಡು ಹೋಗ್ತಾರೆ. ಅದಂತೂ ಗ್ಯಾರಂಟಿ ಆಗುತ್ತೆ. ಸೊ ಅದೇ ರೀತಿ ಆದ್ರೆ ಈಗ OTT ಕಂಟೆಂಟ್ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ OTT ಅಲ್ಲಿ ತುಂಬಾ ಅಷ್ಟು ನೆಗ್ಲೆಕ್ಟ್ ಮಾಡ್ದಂಗಿದೆ. ಅಂದ್ರೆ ಕೆಲವೊಂದು ಅಷ್ಟು ಬೈ ಮಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಸಿನಿಮಾ ನೋಡಿ ಎಲ್ಲರೂ ಬೈ ಮಾಡ್ತಾರೆ, 100%. ಅದ್ರ ನಮ್ಮ ಪಾಡಿ ನಾವು ಸಿನಿಮಾ ನೋಡಬೇಕು. ಯಾವತ್ತು ಸಿನಿಮಾ ಮಾಡಕ್ ಮುಂಚೆ ಇದ್ ಹಂಗಾಗುತ್ತಾ, ಇದ್ ಹಿಂಗಾಗುತ್ತಾ ಅಂತ ಯೋಚನೆ ಮಾಡಿ ಸಿನಿಮಾ ಮಾಡಕ್ಕೆ ಆಗಲ್ಲ. ಸ್ಕ್ರಿಪ್ಟ್ ಇಷ್ಟ ಆಯ್ತಾ, ತುಂಬಾ ಮನ್ಸಿಟ್ಟು ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರೆ 100% ಚೆನ್ನಾಗಿದ್ರೆ ನೋಡಕ್ ಬಂದೇ ಬರ್ತಾರೆ. ಅದು ತುಂಬಾ ಸಿನಿಮಾಗಳು ಪ್ರೂವ್ ಮಾಡಿದೆ. ಸೊ ಆಗ್ತಾನೆ ಇರುತ್ತೆ. ಈ ತರದ ಪ್ರಾಬ್ಲಮ್ಗಳು ಯಾವಾಗ್ಲೂ ಇದ್ದೇ ಇರ್ತಾವೆ. ಈ ತರದ್ ಏನಾರು ಒಂದ್ ಪಾಪ ಆಗ್ತಾನೆ ಇರುತ್ತೆ. ಆ ಪ್ರಾಬ್ಲಮ್ ನ ಅಲ್ಲೇ ಬಿಟ್ಟು ಮುಂದಕ್ಕೆ ನಮ್ ಪಾಡಿ ನಾವು ಗುಡ್ ಸಿನಿಮಾ ಮಾಡೋದು, ಒಳ್ಳೆ ಸ್ಕ್ರಿಪ್ಟ್ ತಗೋಬೇಕು, ಸಿನಿಮಾ ಮಾಡ್ತಾ ಹೋಗ್ಬೇಕಷ್ಟೇ. ಅದೇ ಆನ್ಸರ್, ಇನ್ನೇನಿಲ್ಲ.
ಸರ್ ನೀವೇನ್ ಹೇಳ್ತೀರಾ ಈ OTT ಕಂಟೆಂಟ್ ಹ್ಮ್. ಅದ್ರ ಬಗ್ಗೆ ಹೇಳೋದಾದ್ರೆ ಕನ್ನಡ ಸಿನಿಮಾಸ್ ಅನ್ನ ಅಷ್ಟು ಈಸಿಯಾಗಿ ಬೈ ಮಾಡ್ತಾ ಇಲ್ಲ ಅನ್ನೋದಿದೆ. ಕರೆಕ್ಟ್. ಈಗ ಬಟ್ ಏನೇ ಇದ್ರೇನು ಈಗ ನಮ್ಗೆ ಪೇಪರ್ ವ್ಯೂ ಆಪ್ಷನ್ ಹ್ಮ್. ಯಾವಾಗ್ಲೂ ಇದೆ. ಹ್ಮ್ ಸೊ ನಿಮ್ ಒಳ್ಳೆ ಸಿನಿಮಾ ಮಾಡಿ ಅದು ರೀಚ್ ಆಗಿ ಅದು ಚೆನ್ನಾಗಿದ್ರೆ ಅದು ಸ್ಪ್ರೆಡ್ ಆಗಿ ಜನ ಬಂದ್ ನೋಡೇನಂತ ಅದೇ ಸೇಮ್ ಆನ್ಸರ್. ಹ್ಮ್ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ರೆ ಗ್ಯಾರಂಟಿ ಇದಾಗ್ತದೆ. ಆಮೇಲೆ ನಮ್ಗೆ ಏನೇ ಇದ್ರೇನು ಆಡಿಯನ್ಸ್ ಇದಾರೆ. ಕನ್ನಡ ಸಿನಿಮಾಗೆ ಏನೇ ಇದ್ರು ಆಡಿಯನ್ಸ್ ಇದಾರೆ. ಸೊ ನಾವು ಅವ್ರ ಮೇಲೆ ಅವ್ರನ್ನ ಮರಿಬಾರ್ದು. ಹೌದು. ಸೊ ಅವರು ಥಿಯೇಟರ್ ಹೋಗ್ತಾರೆ, ಅವರು ಸಿನಿಮಾ ನೋಡ್ತಾರೆ, ಅದರಿಂದನೂ ನಮ್ಗೆ ಬ್ಯಾಲೆನ್ಸ್ ಆಗ್ತದೆ. ಸೂಪರ್ ಫೈನ್. ಸೊ ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಜರ್ನಿ ಬಗ್ಗೆ, ಈ ಸಿನಿಮಾದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಚೆನ್ನಾಗಿ ಹೇಳಿದ್ರಿ. ಅದ್ಕೆ ಯಾಕೆ ನೋಡ್ಬೇಕು ಸಿನಿಮಾನ, ಏನೇನ್ ಕಂಟೆಂಟ್ ಇದೆ ಅಂತ ನಮ್ ಜೊತೆ ಹಂಚ್ಕೊಂಡ್ರಿ. ನಮ್ಮ ಆಡಿಯನ್ಸ್ ಕೂಡ ಹೇಳಿದ್ರಿ. ನೀವು ನಮ್ಮ ಶೋಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ Thank ಯು. you. ಥ್ಯಾಂಕ್ ಯು Thank you, ಸೋ ಮಚ್. thank ಥ್ಯಾಂಕ್ you. ಯು ಥ್ಯಾಂಕ್ ಯು. ಇದೇ ಜುಲೈ 3ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ, ಗ್ರಾಮಾಯಣ ಚಿತ್ರ. ಎಲ್ರೂ ಕನ್ನಡ ಸಿನಿಮಾನ ಥಿಯೇಟರ್ಲೇ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಟಾಕ್ ಅಬೌಟ್ ಫಿಲಮ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.